ಎಲ್ಲ ಕೇಳುಗರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಭಾರತ ಸ್ವತಂತ್ರವಾಯಿತು ಎಂದು ನಾವು ಓದುವುದು, ಕೇಳುವುದು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೊರಟ ಸಂದರ್ಭವನ್ನು. ಸ್ವಾತಂತ್ರ್ಯ ಎಂದಾಗ ನಮಗೆ ನೆನಪಿಗೆ ಬರುವುದು ಪಾರತಂತ್ರ್ಯದ ಇತಿಹಾಸ. ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ವಿಕಸಿತ ರಾಷ್ಟ್ರವಾಗಿದ್ದ ಭಾರತ ಹೊರಗಿನವರ ಬರ್ಬರ ಆಕ್ರಮಣಕ್ಕೆ ತುತ್ತಾದದ್ದು ತನ್ನ ದೌರ್ಬಲ್ಯದಿಂದಲೇ ಎನ್ನುವುದನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳಬೇಕು. ಇತಿಹಾಸದಿಂದ ಪಾಠ ಕಲಿಯುವುದೆಂದರೆ ಅದೇ ಆಗಿದೆ. ಏಕಕಾಲದಲ್ಲಿ ಭಾರತದ ಬದುಕಿನ ಮುಖದಲ್ಲಿದ್ದ ಶಿವಾಜಿ ಮಹಾರಾಜರು ಮತ್ತು ಔರಂಗಜೇಬ ಇವರಿಬ್ಬರಲ್ಲಿ ಅಭಿಜಾತ ಭಾರತದ ನಾಯಕ ಯಾರು ಎನ್ನುವುದನ್ನು ನಮ್ಮ ರಾಷ್ಟ್ರೀಯ ವಿವೇಕ ನಿರ್ಧರಿಸಬೇಕು. 1930ರಲ್ಲಿ ಮಹಾತ್ಮ ಗಾಂಧಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದರು. ಆ ಮೂಲಕ ಉಪ್ಪು ತಿನ್ನುವ ಎಲ್ಲರನ್ನೂ ತಲುಪಿದರು. ನಮ್ಮ ರುಚಿ ಸ್ವತಂತ್ರವಾಗಿರಬೇಕು ಎನ್ನುವುದೇ ಸ್ವಾತಂತ್ರ್ಯದ ನಿಜವಾದ ಬಯಕೆ. ಅದಕ್ಕೆ ಬೇಕಾದ ಪರಿಶ್ರಮ ಎಂಥದ್ದೆಂದರೆ, ಸ್ವಾತಂತ್ರ್ಯವೀರ ಸಾವರ್ಕರ್ 1910ರಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಅಂಡಮಾನಿನ ಜೈಲಿನಲ್ಲಿ ಕಠಿಣ ಶಿಕ್ಷೆಗೆ ಗುರಿಯಾಗಿದ್ದರು. ಚಿಕ್ಕದಾದ ಕತ್ತಲೆಯ ಕೋಣೆಯಲ್ಲಿ ವಾಸ, ಹಗಲಿಡೀ ಗಾಣಕ್ಕೆ ಹೆಗಲು ಕೊಡುವ ಶ್ರಮ, ಕೈದಿಗಳ ಆಹಾರ, ಕೆಟ್ಟ ಆರೋಗ್ಯ, ವರ್ಷಕ್ಕೊಮ್ಮೆ ಮನೆಗೆ ಪತ್ರ ಬರೆಯುವ ಅವಕಾಶ. ಅಂತಹ ಆತಂಕದ ಮಧ್ಯೆಯೂ ಮಹಾಕಾವ್ಯವನ್ನು ಬರೆಯುವ ಹಂಬಲ, ಜೈಲಿನ ಗೋಡೆಯ ಮೇಲೆ ಮೊಳೆಯಿಂದ ಬರೆದು ಬಾಯಿಪಾಠ ಮಾಡಿದ ಸಾಹಸ. ಅಂದರೆ ಪರಿಸರ, ಪರಿಸ್ಥಿತಿಯ ಕಷ್ಟಗಳನ್ನು ಮೀರಿ ಅಂತರಂಗದ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳುವ ದೃಢತೆ ಭಾರತೀಯ ಸ್ವಾತಂತ್ರ್ಯದ ಪರಿಕಲ್ಪನೆಯ ಮುಖ್ಯ ಸೂತ್ರ. ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿದರೆ ಸಾಕು, ನಮಗೆ ಸ್ವಾತಂತ್ರ್ಯ ಬಂದಂತೆ ಎನ್ನುವುದು ಸಾಮಾನ್ಯ ಅಭಿಪ್ರಾಯವಾಗಿತ್ತು. ಆದರೆ ಗಾಂಧೀಜಿಯವರು ಸ್ವದೇಶಿ ಜೀವನ ಪದ್ಧತಿಯ ಬಗ್ಗೆ ಹೇಳಿದರು. ಸಾಮಾಜಿಕ ಸಾಮರಸ್ಯಕ್ಕಾಗಿ, ಅಸ್ಪೃಶ್ಯತೆಯ ನಿವಾರಣೆಗಾಗಿ, ಎಲ್ಲರ ಶಿಕ್ಷಣಕ್ಕಾಗಿ ಅಭಿಯಾನವನ್ನೇ ಆರಂಭಿಸಿದರು. ಸ್ವಾತಂತ್ರ್ಯವೆಂದರೆ ಸಂವೇದನಶೀಲತೆ, ಆತ್ಮವಿಕಾಸಕ್ಕೆ ಸೇವೆ ದೊಡ್ಡ ಅವಕಾಶ ಎನ್ನುವುದನ್ನು ತೋರಿಸಿದರು. ಭಾರತದ ಬದುಕು ಶ್ರದ್ಧೆಯಿಂದ, ಭಕ್ತಿಯಿಂದ, ವಿಚಾರದಿಂದ, ನಡತೆಯಿಂದ ಮಾನವೀಯವಾದಾಗ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತದೆ ಎಂದವರು ಗಾಂಧೀಜಿ. ಸ್ವಾತಂತ್ರ್ಯ ಜನ್ಮಸಿದ್ಧ ಹಕ್ಕು ಎಂದವರು ಲೋಕಮಾನ್ಯ ತಿಲಕರು. ಈ ಸ್ವಾತಂತ್ರ್ಯವನ್ನು ಬೇಡಿ ಪಡೆಯುವುದಲ್ಲ, ಹೋರಾಡಿ ಪಡೆಯುವುದು ಎಂದವರು ನೇತಾಜಿ ಸುಭಾಷ್ ಚಂದ್ರ ಬೋಸರು. ಇಡೀ ದೇಶಕ್ಕೆ ಜೈ ಹಿಂದ್ ಎನ್ನುವ ಮಂತ್ರವನ್ನು ಕೊಟ್ಟರು. ಪರಿಸ್ಥಿತಿ, ಪರಿಸರವಾದಗಳನ್ನು ಮೀರಿ ನಿಂತ ಅಂತರಂಗದ ಬದುಕು, ಸಂವೇದನಶೀಲವಾದ ಸಾಮಾಜಿಕ ಬದುಕು, ಪೌರುಷದ ಅಸ್ಮಿತೆ ಇವೆಲ್ಲ ಸೇರಿ ಸ್ವಾತಂತ್ರ್ಯದ ಅನುಭವ. ಈ ಮೌಲ್ಯಗಳ ಅಭಿವ್ಯಕ್ತಿಯೇ ಭಾರತದ ವರ್ತಮಾನವಾದಾಗ ನಮಗೆ ನಿಜವಾದ ಸ್ವಾತಂತ್ರ್ಯ. ವೇಷ, ಭಾಷೆ, ಆರಾಧನೆ, ಆಚರಣೆ, ಅಧ್ಯಾತ್ಮ, ಕಲಾಕೌಶಲ ಎಲ್ಲವೂ ಈ ಭೂಮಿಯಲ್ಲಿ ಶ್ರದ್ಧೆಯನ್ನು ಆಧರಿಸಿ ಬೆಳೆದು ಬಂದಿದೆ. ಇದನ್ನೇ ಬಹುತ್ವ ಎಂದು ನಾವು ಕರೆದೆವು. ಈ ಎಲ್ಲ ಬಹುತ್ವವನ್ನು ಉಳಿಸಿಕೊಳ್ಳಲು ಈಗಲೂ ನಾವು ಪ್ರಯತ್ನಿಸಬೇಕಾಗಿದೆ. ಯಾವ ದೇವಾಲಯ ಪೂಜೆ ಇಲ್ಲದೆ ಸ್ಮಾರಕವಾಗಿದೆಯೋ ಅದನ್ನು ಕಲಾಕೌಶಲದ ತಾಣವೆಂದು ಕರೆಯುವುದಕ್ಕೆ ಯಾರಿಗೂ ಸಮಸ್ಯೆ ಇಲ್ಲ. ಆದರೆ ಪೂಜೆ ನಡೆಯುವ ದೇವಾಲಯದ ಕಲೆಯನ್ನು ಮೆಚ್ಚಿಕೊಳ್ಳಲು ಸಿದ್ಧಾಂತ ಅಡ್ಡಿಯಾಗುತ್ತದೆ ಎನ್ನುವ ಎಡಬಿಡಂಗಿತನ ನಮ್ಮನ್ನು ಕಾಡುತ್ತಿದೆ. ಶ್ರದ್ಧೆಯ ನೆಲೆಯಲ್ಲದ ಸ್ಮಾರಕ ಕಲಾತ್ಮಕ ಸ್ಮಾರಕವಾಗಿಯೂ, ಶ್ರದ್ಧೆ ಜೀವಂತವಾಗಿರುವ ತಾಣ ಕೇವಲ ನಂಬಿಕೆಯ ನೆಲೆಯಾಗಿಯೂ ಭಾಸವಾಗುವ ಆಭಾಸ ಇದೆ. ಇದು ತರ್ಕವೂ ಅಲ್ಲ, ದರ್ಶನವೂ ಅಲ್ಲ, ಭಾವದ ಆರ್ದ್ರತೆಯ ಕೊರತೆ ಮಾತ್ರ. 140 ಕೋಟಿ ಜನಸಂಖ್ಯೆಯ ದೇಶ ನಮ್ಮದು. ಇದರ ಅರ್ಧ ಸಂಖ್ಯೆ ಇದ್ದಾಗಲೇ ಭಾರತೀಯ ಅರ್ಥಶಾಸ್ತ್ರ ಜನಸಂಖ್ಯಾ ಸಮಸ್ಯೆಯತ್ತ ಸುತ್ತುತ್ತಿತ್ತು. ಇಂದು ಅದೇ ಜನ ಸಂಪತ್ತು ಎಂದು ಕರೆಯಲ್ಪಡುತ್ತದೆ. ರಾಷ್ಟ್ರದ ಜೀವಂತಿಕೆ ಎಂದರೆ ಜನ ಜಾಗೃತರಾಗಿರಬೇಕು, ನಾಯಕತ್ವ ಸಂಯಮಿಯಾಗಬೇಕು, ಸೈನ್ಯ ಶೌರ್ಯಯುತವಾಗಬೇಕು. ಅದೆಲ್ಲವೂ ವರ್ತಮಾನದಲ್ಲಿ ಒದಗಿದೆ. ಇದರ ಸುಸ್ಥಿರ ಬದುಕಿನ ಭರವಸೆಗೆ ದೇಶ ಆತ್ಮನಿರ್ಭರವಾಗಿರಬೇಕು. ಆರ್ಥಿಕವಾಗಿ ದೇಶ ಆತ್ಮನಿರ್ಭರವಾದಾಗ ಸಾಂಸ್ಕೃತಿಕವಾಗಿಯೂ ಅದರ ಅಸ್ಮಿತೆ ಬಲಗೊಳ್ಳುತ್ತದೆ. ಆ ಸ್ವಾತಂತ್ರ್ಯ ನಮ್ಮದಾಗಲಿ.